ಬಹಳಷ್ಟು ಜನ ಒಂದೊಂದು ರೀತಿಯಲ್ಲಿ ತಮ್ಮ ಒಂದು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಈ ವೋಟಿಂಗ್ ವಿಷಯದಲ್ಲಿ. ಲಂಡನ್ನಿಂದ ಮಂಡ್ಯಕ್ಕೆ ಬಂದು ಯುವತಿಯೋರ್ವರು ಮತದಾನವನ್ನ ಮಾಡಿದ್ದಾರೆ. ಲಂಡನ್ನಿಂದ ಬಂದು ಮತ ಚಲಾಯಿಸಿರುವಂತಹ ಸೋನಿಕಾ ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದವರು ಇವರು. ಅಲ್ಲಿ ಬಂದು ಮತವನ್ನ ಚಲಾವಣೆ ಮಾಡಿದ್ದಾರೆ. ಲಂಡನ್ನಲ್ಲಿ ಅವರು IT ಉದ್ಯೋಗಿಯಾಗಿದ್ದಾರೆ, ಅಲ್ಲೇ ಅವರು ನೆಲೆಸಿರೋದು. ಆದರೆ ಅವರ ವೋಟಿಂಗ್ ಇಲ್ಲಿದೆ. ಸೊ ಆ ಕಾರಣಕ್ಕಾಗಿ ಅವರು ಪ್ರತಿ ಸಾರಿ ಬರುವಂತೆ ಈ ಬಾರಿಯೂ ಕೂಡ ನಾನು ಬಂದು ಮತವನ್ನ ಹಾಕಿದ್ದೀನಿ ಅಂತ. ಏನು ಅವಶ್ಯಕತೆ ಇತ್ತು ಲಂಡನ್ನಿಂದ ಇಲ್ಲಿಗೆ ಬರೋದಕ್ಕೆ? ಟಿಕೆಟ್ ಕಾಸ್ಟು, ಆ ಸಮಯ ಇತ್ಯಾದಿ ಇದೆಲ್ಲವನ್ನೂ ಕೂಡ ಯೋಚನೆ ಮಾಡಿಕೊಂಡು ಒಂದು ವೋಟ್ ಏನಾಗುತ್ತೆ ಬಿಡು ಅಂತ ಅವ್ರು ಇರಬಹುದಿತ್ತಲ್ವಾ. ಆದರೂ ಅವ್ರು ಬಂದಿದ್ದಾರೆ ಅಂದರೆ ಅವರಿಗಿರುವಂತಹ ಜವಾಬ್ದಾರಿ ಏನು ಅನ್ನೋದು ಅರ್ಥ ಆಗ್ತಿದೆ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾನು ಲಂಡನ್ನಿಂದ ಬಂದಿದ್ದೀನಿ. ಮತ್ತೆ ಇದು ವೋಟ್ ಆಯ್ತಾ ಮೇಡಮ್? ವೋಟ್ ಆಯ್ತು. ಎಲ್ರು ಬಂದು ದಯವಿಟ್ಟು ವೋಟ್ ಮಾಡಿ. ನಮ್ಮ ಅಣ್ಣ ಆಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು. ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ವೋಟ್ ಹಾಕಿದ್ದೀನಿ. ಎಲ್ಲರೂ ಬಂದು ವೋಟ್ ಹಾಕಿ, ತುಂಬಾ ಇಂಪಾರ್ಟೆಂಟ್ ನಮ್ಮ ರಾಜ್ಯ ಬೆಳೆಯೋಕ್ಕೋಸ್ಕರ. ಮತ್ತು ನಮ್ಮ ಜನತೆಗೆ ಈಗ ತುಂಬಾ ಬರಗಾಲ ಇದೆ. ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದ್ರೆ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸೊ ಎಲ್ಲರೂ ಬಂದು ವೋಟ್ ಹಾಕಿ. ಮೂಲ ಎಲ್ಲಿಯವರು ಮೇಡಮ್ ನೀವು? ನಾವು ಕಾಳೇನಹಳ್ಳಿಯವರು, ಎಲ್ಲಿಯೂರು ತಾಲೂಕು, ಮಂಡ್ಯ ತಾಲೂಕು. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾನು ಲಂಡನ್ನಿಂದ ಬಂದಿದ್ದೀನಿ. ಮತ್ತೆ ಇದು ವೋಟ್ ಆಯ್ತಾ ಮೇಡಮ್? ನೋಡಿ, ಅವರು ಲಂಡನ್ನಿಂದ ಬಂದಿದ್ದಾರೆ. ಮಂಡ್ಯದ ಕಾಳೇನಹಳ್ಳಿಯ ಸೋನಿಕಾ ಅವರು IT ಉದ್ಯೋಗಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಅವರು ಉದ್ಯೋಗವನ್ನು ಅರಸಿ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲೇ ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರ ಬ್ರದರ್ ಅವ್ರಿಗೆ ಇನ್ಸ್ಪೈರ್ ಮಾಡಿದ್ದಾರೆ, ಬಂದು ನಿನ್ನ ವೋಟ್ ನೀನು ಚಲಾಯಿಸಬೇಕು ಅಂತ. ಹಾಗಾಗಿ ಸುಮಾರು 1.5 ಲಕ್ಷ ಖರ್ಚು ಮಾಡ್ಕೊಂಡು ಅವ್ರು ಬಂದು ವೋಟ್ ಹಾಕಿದ್ದಾರೆ. ಶಿಕಾಗೋದಿಂದ ಬಂದು ಮತದಾನವನ್ನು ಮಾಡುವಂತಹ ಮತ್ತೊಬ್ಬ ವ್ಯಕ್ತಿ, ಇನ್ನು ದುಬೈನಿಂದ ಬಂದು ವೋಟಿಂಗ್ ಮಾಡಿದ್ದಾರೆ, ಫಿಲಿಪೈನ್ಸ್ನಿಂದ ಬಂದು ವೋಟಿಂಗ್ ಮಾಡಿದ್ದಾರೆ. ಅವ್ರದ್ದೆಲ್ಲ ವೋಟಿಂಗ್ ಇಲ್ಲೇ ಇರೋದು. ಸೊ ಆ ಕಾರಣಕ್ಕಾಗಿ ನನ್ನ ದೇಶಕ್ಕಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಅವರು ಅಲ್ಲಿಂದ ಇಲ್ಲಿಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿರುವಂತಹ ಒಂದು ಅಪರೂಪದ ಒಂದಷ್ಟು ದೃಶ್ಯಗಳು. ಇದು ಶಿಕಾಗೋ, ದುಬೈ, ಫಿಲಿಪೈನ್ಸ್ನಿಂದ ಬಂದಿರತಕ್ಕಂಥವರು, ಮಗದೊಂದು ಲಂಡನ್.